ಜಿಮ್ಮಲ್ಲಿ ಬಂದು ಕಂಡ ಬೆಳೆಸ್ಕೊಂಡು ತೋರಿಸೋದಲ್ಲ, ನಿಜವಾದ ಫಿಟ್ನೆಸ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಒಳಗಡೆ. ಎಲ್ಲ ಗರಡಿ ಮನೆಗೂ ಒಂದು ರೂಲ್ಸ್ ಇರುತ್ತೆ, ಕೈ ಕಾಲು ತೊಳ್ಕೊಂಡು ಒಳಕ್ಕೆ ಹೋಗ್ಬೇಕು, ಅಡ್ಡಾದಿಡ್ಡಿ ಹೋಗೋದಲ್ಲ. ಇದೆಲ್ಲ ಆಟ ಸಾಮಾನು ಅನ್ಕೊಂಡ್ರಾ? ಇದೆಲ್ಲ ಆಟ ಸಾಮಾನಲ್ಲ, ಒಬ್ಬ ಪೈಲ್ವಾನ್ ಯೂಸ್ ಮಾಡೋ ಗದೆಗಳು. ಜಿಮ್ಮಲ್ಲಿ ಎತ್ತಷ್ಟು ಸುಲಭ ಅಲ್ಲ, ಡಂಬಲ್ಸ್ ಎಸ್ದಂಗಲ್ಲ ಇದು ಗದೆ ತಿರುಗಿಸೋದು. ಬನ್ನಿ ನಾನು ಹೇಳ್ಕೊಡ್ತೀನಿ. ಅಣ್ಣ, ಈ ಗರಡಿ ಬಂದು ಎಷ್ಟು ದಿನ ಆಗಿದೆ ಅಣ್ಣ? ಎಷ್ಟು ಇದ್ರದ್ದು ಇತಿಹಾಸ ಏನು? ಆಮೇಲೆ ಈ ತಾಯಿ ಯಾರು? ಇದ್ರ ಬಗ್ಗೆ ಒಂಚೂರು ನಮಗೆ ಅಣ್ಣ. 1932 ಓಪನ್ ಆಗಿದೆ. ಈಗ 2026 ಈಗ ಅಲ್ಲಿಗೆ 96 ವರ್ಷ ಆಗಿದೆ. 96 ವರ್ಷ ಆಗಿದೆ. ನಜರ್ಬಾದ್ 10 ಜನ ದೊಡ್ಡ ಗರಡಿ ಅಂತ ಹೆಸರು. ಈ ತಾಯಿ ಬಂದು ಚಾಮುಂಡೇಶ್ವರಿ ತಾಯಿ. ನಾವು ಗರಡಿಲಿ ಅಂಬಾ ಭವಾನಿ ಅಂತಾನೆ ಪೂಜೆ ಮಾಡೋದು. ಬಟ್ ನಾರಾಯಣಿ ಅವರು ಪಾಕಿಸ್ತಾನದ ನವಾಬ್ ಚೂಡಿಯಲ್ಲಿ ಬಂದರು, ಅವ್ರಿಗೆ ಮಾಡಿ 26 ನಿಮಿಷ ಹೊಡೆದಾರೆ. 26 ನಿಮಿಷಕ್ಕೆ ಒಂದು ಕುಸ್ತಿನ ಹೊಡೆದಿದ್ದಾರೆ ಪಾಕಿಸ್ತಾನದ ವ್ಯಕ್ತಿ ಮೇಲೆ. ಒಂಟು ಮಾಧವ್ ಅನ್ನೋದಕ್ಕೆ ಒಂಟು ಮಾಧವ್ ಕುಸ್ತಿ ಸಾಲ ಕೈ ಮಿಲಾಯಿಸದಂಗೆ ಒಂಟು ಅನ್ನೋದ್ರೆ ಕುಸ್ತಿ ಹೊಡೆಯೋರು. ಒಂಟು ಮಾಧವ್ ಒಂಟು ಮಾಧವ್ ಅವರು 5 ನಿಮಿಷ ಗಂಟ ಯಾವ ಕುಸ್ತಿನೂ ನಿಲ್ಲಿಸಿಲ್ಲ. ಇಲ್ಲ ಸೋತ್ ಬಿಡೋದು ಸರಿ, ನೆಕ್ತಾನಾಗೆ ಬಂದ್ಬಿಡೋರು. ಬರೀ ಮಣ್ಣಲ್ಲ, ಮಟ್ಟಿ ಮಣ್ಣು, ನಾಡಿನ ಮಣ್ಣು, ನಮ್ಮ ದೇಶದ ಮಣ್ಣು. ಈಗ ಏನಾಗ್ಬಿಟ್ಟಿದೆ ಅಂದರೆ ಪೈಲ್ವಾನ್ಗಿರಿ ಎಲ್ಲ ಜಮ್ಮು ಸಾಧನೆ ಕುಸ್ತಿ ಎಲ್ಲ ಇದಾಗ್ತದೆ. ಫಸ್ಟು ಪೈಲ್ವಾನ್ಗಿರಿಯಲ್ಲಿರೋದು ಮೂಮೆಂಟು ಅವ್ರಿಗೇನು ಗೊತ್ತಿಲ್ಲ. ಹೌದು, ಜಮ್ ಮಾಡ್ತಾರೆ, ಏನೋ ಫೈರ್ ಫುಡ್ಡು ಗಿಟ್ಟು ಏನೋ ತಗೊಂಡು ಮಾಡ್ಕೋತಾರೆ. ಬಾಡಿ ಒದ್ದಾಡಪ್ ಆಗುತ್ತೆ, ದಪ್ಪ ಆಗುತ್ತೆ. ನಾನು ಹಿಂಗೆ ಬಂದಿದ್ದೀನಿ. ಫಿಟ್ನೆಸ್ ಜಿಮ್ಮಲ್ಲಿ ಆದ್ರೆ ಮೈ ಊದ್ಕೊಳುತ್ತೆ, ಇಲ್ಲಿ ಊದ್ಕೊಳಲ್ಲ, ಅಲ್ಲಿ ತಾಕತ್ ಸಿಗುತ್ತಿಲ್ಲ. ಫಿಟ್ನೆಸ್ ಹೌದು. ಇದು ಜಮ್ಮಿ ಏನಾರ ಇದು ಗಾಯ ಆದಾಗ ಮಣ್ಣು ಹಚ್ಬಿಟ್ಟ ಅಂದ್ರೆ ಇದೇ ಟ್ರೀಟ್ಮೆಂಟ್ ನಮ್ಗೆ. ಸುಮಾರು ಜನ ಇಲ್ಲಿ ಬಿಲ್ಡರ್ ರೆಡಿ ಆಗೋರೆ. ವಿಶ್ವನಾಥ್ ಅಂತ ರೆಡಿ ಮಾಡೋರೆ. ಸುಮಾರು ಇಲ್ಲಿ ಕರಿ ಬಸವಯ್ಯ ಬಂದವ್ರೆ, ರೇವಣ್ ಡಿಸೋಜ ಬಂದವ್ರೆ, ಸುಮಾರು ಜನ ಬಂದರು. ಡೆಲ್ಲಿಯಿಂದ ಭಕ್ತ ಕುಮಾರ್ ಅಂತ ಇದ್ರು, ಅವ್ರು ಬಂದ್ರು. ನೋಡ್ಕೊಂಡು ಇಲ್ಲಿ ಅವ್ರು ಹುಡುಗರು ಟ್ರೈನಿಂಗ್ಗೆ ಅವರು ಬಂದಿದ್ರು. ಆಮೇಲೆ ಧ್ರುವ ಸರ್ಜಾ ಅಂತ ಇಲ್ಲೇ ರೆಡಿ ಆಗಿ ಕೇಳಿ ಅವರೇ ಹೇಳಾರೆ ಟಿವಿ ನಜರ್ಬಾದ್